ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಈಗಾಗಲೇ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಕನ್ನಡ, ಹಿಂದಿ, ಸೈನ್ಸ್, ಎಸ್ ಅಲ್ಲಿ 4 ವಿಷಯಗಳಲ್ಲಿ ನಿಮಗೆ FA3 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡಿದ್ದೀನಿ. ಇವತ್ತು ಗಣಿತದಲ್ಲಿನೂ ಕೂಡ ಕ್ವಶನ್ ಪೇಪರನ್ನು ಕೊಡ್ತೀನಿ. ಸೊ ಕ್ವಶನ್ಸ್ ಇದು ಬರದೇ ಇದ್ರೂ ಕೂಡ ಪರವಾಗಿಲ್ಲ, ಬಟ್ ಕ್ವಶನ್ಸ್ ಕೇಳ್ತಕ್ಕಂಥ ಪ್ಯಾಟರ್ನ್ ನೋಡ್ಕೊಡ್ರಿ, ಕನ್ಸೆಪ್ಟ್ ನೋಡ್ಕೊಡ್ರಿ. ಖಂಡಿತವಾಗಿ ಇದೇ ಆಧಾರದ ಮೇಲೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಬರ್ತವೆ. ಚೆನ್ನಾಗಿ ಪ್ರಿಪೇರ್ ಮಾಡಿ. ಉಳಿದ ಎಲ್ಲ ವಿಷಯಗಳಲ್ಲಿನ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತರಗತಿ 10ನೆಯ ವಿಷಯ ಗಣಿತ, ಅಂಕಗಳು 20, ಸಮಯ 40 ನಿಮಿಷ. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. 4 ಪ್ರಶ್ನೆಗಳಿದ್ದಾವೆ. ಅಂದರೆ ಕೇವಲ ಫಸ್ಟ್ MCQ ಅಲ್ಲಿ 2 ಇದ್ದಾವೆ. ಅದರಲ್ಲಿ P of x = x² - 3x + 4x³ - 6 ಈ ಬಹುಪದೋಕ್ತಿಯ ಗರಿಷ್ಠ ಘಾತ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಗರಿಷ್ಠ ಘಾತ ಎಷ್ಟು ಬರ್ತದೆ? 3 ಅಂತಕ್ಕಂಥದ್ದು ಬರ್ತದೆ. ಯಾಕಂದರೆ ಈ ಒಂದು ಸಮೀಕರಣದಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಘಾತ ಸಂಖ್ಯೆ 3 ಇದೆ. ಎರಡನೇ ಪ್ರಶ್ನೆ, 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30 ಆದರೆ ಇದರ ಬೈಜಿಕ ರೂಪ ಏನು ಅಂತ ಕೇಳಿದ್ದಾರೆ. ಇನ್ನು ಮುಂದಿನ ಇರ್ತಕ್ಕಂಥದ್ದು ಕೊಟ್ಟಿರೋ ನಕ್ಷೆಯಲ್ಲಿ P of x ನ ಶೂನ್ಯತೆಗಳ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಆಮೇಲೆ 15ರಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥದ್ದು ಬೆಲೆ ಕಂಡುಹಿಡಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆ ಇದೆ. ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಪ್ರಶ್ನೆ ಏನಿದೆಪ್ಪ ಅಂದರೆ, ಈ ಕೆಳಗಿನವುಗಳ ಸಾಮಾನ್ಯ ರೂಪವನ್ನು ಬರೀಬೇಕು. ರೇಖಾತ್ಮಕ ಬಹುಪದೋಕ್ತಿ ಮತ್ತು ಘನಾತ್ಮಕ ಬಹುಪದೋಕ್ತಿ ಅಂತ ಕೇಳಿದ್ದಾರೆ. 6ನೇ ಪ್ರಶ್ನೆ, ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸ್ಕೊಡ್ರಿ. x² - 3x + 1 = 0 ಈ ಸಮೀಕರಣವನ್ನು ಬಿಡಿಸ್ರಿ ಅಂತ ಹೇಳಿದ್ದಾರೆ. 7ನೇ ಪ್ರಶ್ನೆ, P of x = 6x² - 7x - 3 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. 8ನೇ ಪ್ರಶ್ನೆ, ವರ್ಗ ಸಮೀಕರಣ ಇದೆ. 2x² - 6x + 3 = 0 ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮುಂದೆ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಬೆಲೆ ಕಂಡುಹಿಡಲಿಕ್ಕಿರ್ತಕ್ಕಂಥ ಪ್ರಶ್ನೆ. ಇನ್ನು ನೆಕ್ಸ್ಟ್ ಹೋಗೋಣ. 3 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ 2 ಪ್ರಶ್ನೆಗಳಿದ್ದಾವೆ. ಸೊ ಏನಿದೆಪ್ಪ ಅಂದರೆ, P of x = 2x² + 3x + 1 = 0 ಇದನ್ನು G of x = x + 2 ರಿಂದ ಭಾಗಿಸಬೇಕು. ಭಾಗಲಬ್ಧ ಮತ್ತು ಶೇಷಗಳನ್ನು ಕಂಡುಹಿಡಿಬೇಕು. ಲಾಸ್ಟ್ ಕ್ವಶನ್ ಕೇಳಿದರೆ, 2 ಕ್ರಮಾನುಗತ ಬೆಸಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 290 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಷ್ಟು ನಮ್ಮ SSLCಯಲ್ಲಿರ್ತಕ್ಕಂಥ ನಿಮಗೆ ನಡೀತಕ್ಕಂಥ ಡಿಸೆಂಬರ್ನಲ್ಲಿ FA3 ಪರೀಕ್ಷೆಗಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ ಇವೆ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ. ಇದೇ ಮಾದರಿಯಲ್ಲಿ ನಿಮಗೆ ಬರ್ತಾವೆ ಅಂತ ಹೇಳ್ತಾ ಉಳಿದ ವಿಷಯಗಳ ಕ್ವಶನ್ ಪೇಪರ್ಗಳನ್ನು ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೀನಿ. ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.